ಆಗ ಧೃತರಾಷ್ಟ್ರನಿಗೆ ಏನು ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದೇ ತಲೆಗೆ ಬರೋದೇ ಇಲ್ಲ. ಸುಮ್ಮನಾಗಿ ಬಿಡ್ತಾನೆ, ತಲೆಯನ್ನು ತಗ್ಗಿಸಿಕೊಂಡು ಬಿಡ್ತಾನೆ. ಆಗ ಆಯ್ತು, ಇವನನ್ನು ಬಿಟ್ಟು ಬಿಡೋಣ. ಮಗನಾಗಿರ್ತಕ್ಕಂಥ ದುರ್ಯೋಧನನಿಂದಲೇ ಎಲ್ಲವೂ ಆಗಿರುವುದರಿಂದ ಅವನನ್ನು ಪ್ರಶ್ನೆ ಮಾಡೋಣ ಅಂತ ಹೇಳಿ ಮೈತ್ರೇಯ ಮಹರ್ಷಿಗಳು ಅವನಲ್ಲಿ ಹೇಳ್ತಾರೆ, ನೀವೆಲ್ಲರೂ ಕೂಡ ಸೋದರ ಭಾವದಿಂದ ಬಾಳಬೇಕು. ಒಗ್ಗಟ್ಟಾಗಿದ್ದರೆ ಮಾತ್ರ ಈ ಪ್ರಪಂಚದಲ್ಲಿ ಯಾರೂ ಕೂಡ ಈ ಒಂದು ವಂಶಕ್ಕೆ, ನಿಮ್ಮ ಕುಟುಂಬಕ್ಕೆ ಕೇಡನ್ನು ಬಯಸಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಚಕಾರವನ್ನು ಎತ್ತುವುದಕ್ಕೆ, ಅಥವಾ ಇಲ್ಲಿ ತಪ್ಪಾಗಿದೆ, ಅಥವಾ ಇದು ನೀವು ಈ ರೀತಿಯಾಗಿ ಯುದ್ಧ ಮಾಡಿದರೆ ಸೋಲ್ತೀರಾ ಎನ್ನುವಂಥ ಆಲೋಚನೆಯೂ ಬಾರದಂಥ ರೀತಿಯಲ್ಲಿ ಸಮೃದ್ಧವಾಗಿ, ಸುಖವಾಗಿ, ಸಂತೋಷವಾಗಿ ಬದುಕಬಹುದು ಅಂತ ಹೇಳಿ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ. ಯಾವಾಗ ಹೀಗೆ ಬದುಕಬಹುದು? ಪಾಂಡವರನ್ನು ಮರಳಿ ಕರೆಸಿಕೊಂಡು ಪಾಂಡವರ ಜೊತೆಯಲ್ಲಿ ನೀವು ರಾಜ್ಯಾಭಾರವನ್ನು ಮಾಡಿದಿರಿ ಅಂತಾದರೆ ಸಂತೋಷ ಎನ್ನುವಂಥದ್ದು ಯಾವಾಗಲೂ ಸದಾಕಾಲ ನಿಮ್ಮೊಡನೆ ಇರುತ್ತದೆ ಅಂತ ಹೇಳಿ ಮಹರ್ಷಿಗಳು ಅವನಿಗೆ ಉಪದೇಶವನ್ನು ಮಾಡ್ತಾರೆ.